ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಕರ್ಮದ ಬಗ್ಗೆ ಚಿಂತನೆ ಮುಂದುವರ್ಸೋಣ. ಅಲ್ಲ, ನಾವು ಈ ಜನ್ಮದಿಂದ ಕರ್ಮ ಮಾಡಿದೆಪ್ಪ, ನಮ್ಗೆ ಈಗ ಫಲ ಒಳ್ಳೆ ಈಗಲೇ ಸಿಕ್ಕಿದ್ದು ಒಳ್ಳೇದಿತ್ತಲ್ಲ, ಯಾವುದೋ ಜನ್ಮದಕ್ಕೆ ಮಾಡಿದ ಕರ್ಮ ಈಗ ಯಾಕೆ ಸಿಗಬೇಕು? ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೇನೆ, ಮಹಾಭಾರತದ್ದು. ಧೃತರಾಷ್ಟ್ರನ 100 ಮಕ್ಕಳು ಸತ್ತೋಗ್ಬಿಟ್ರು ಮಹಾಭಾರತ ಯುದ್ಧದಲ್ಲಿ. ಧೃತರಾಷ್ಟ್ರನಿಗೆ ಬಹಳ ದುಃಖ. ಶ್ರೀಕೃಷ್ಣ ಹತ್ರ ಹೋಗಿ ಕೇಳ್ತಾರೆ, ನನ್ನ ಮಕ್ಕಳು ಎಷ್ಟು ಜನ ನಾ ಯಾಕೆ ಸತ್ತರು, ನನಗೆ ಈ ದುಃಖ ಅನುಭವಿಸ್ಬೇಕು ಬಂದದ್ದು ಯಾಕೆ ಅಂತ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು 50 ಜನ್ಮಗಳ ಹಿಂದೆ ಒಂದು ಪಕ್ಷಿಯ 100 ಮರಿಗಳನ್ನು ಸಾಯಿಸಿಬಿಟ್ಟು ಆ ಪಕ್ಷಿ ನಿಂಗೆ ಶಾಪ ಕೊಡ್ತು, ನೀನು ಇದಕ್ಕೊಂದು ಅನುಭವಿಸು ಅಂತ. ಅದಕ್ಕೋಸ್ಕರ ನೀನು ಈ 50 ಜನ್ಮ ಕಾಯಬೇಕಾಯಿತು ಅಂತ ಹೇಳಿದ್ರು. ಅದಕ್ಕೆ ನಾನು 50 ಜನ್ಮ ಯಾಕೆ ಕಾಯಬೇಕು, ಮುಂಚೆನೇ ಸಿಕ್ಕಿದ್ರೆ ಒಳ್ಳೇದಾಗಿತ್ತಲ್ಲ ಅಂತ. ಮುಂಚೆನೇ ಆಗ್ಬಿಟ್ರೆ ತೊಂದರೆ ಇರಲಿಲ್ಲಲ್ಲ ಅಂತ. ಅದಕ್ಕೆ ಶ್ರೀಕೃಷ್ಣ ನಗ್ತಾ ಹೇಳ್ತಾನೆ, ಅಲ್ಲಪ್ಪ, ನಿನಗೆ 100 ಮಕ್ಕಳು ಆಗಬೇಕಾದ್ರೆ ಆ 100 ಮಕ್ಕಳು ಆಗ್ಲಿಕ್ಕೆ ಒಂದು ಪುಣ್ಯ ಬೇಕು. ಆ ಪುಣ್ಯ ಬರಬೇಕಾದ್ರೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ನಿಂಗೆ 50 ಜನ್ಮ ಸಾಕಾಯಿತು, ತಗೋಬೇಕಾಯಿತು. ಆ 100 ಮಕ್ಕಳು ಮಕ್ಕಳಾಗಿ ಹುಟ್ಟುವ ಪುಣ್ಯ ಬಂತು. ಅದಕ್ಕೆ ಸರಿಯಾಗಿ ನೀನು ಆ ಪ್ರಾಣಿಗಳನ್ನು ಪಕ್ಷಿಗಳನ್ನು ಸಾಯಿಸಿದ ಪಾಪ ಬಂತಲ್ಲ, ಅದು ಹಿಡ್ಕೊಳ್ತು. ಸೊ ಹಾಗಾಗಿಬಿಟ್ಟು ನೀನು 50 ಜನ್ಮ ಕಳಿಬೇಕಾಯಿತು ಅಂತ. ಅದಕ್ಕೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ, ಗಹನ ಕರ್ಮಣೋ ಗತಿ, ಕರ್ಮ ಯಾಕೆ ಕೆಲಸ ಮಾಡ್ತಂತ ಹೇಳೋದು ಗೊತ್ತಾಗೋದಿಲ್ಲ ಅಂತ. ಕರ್ಮ ಮಾಡೋ ಕೆಲಸ ಒಂದು ವಿಚಿತ್ರ ಬೇರೆ ರೀತಿ. ಈಗ ಮನುಷ್ಯರಾದರೆ ಒಂದು ತಪ್ಪು ಮಾಡಿದ್ರೆ ಕೂಡಲೇ ಶಿಕ್ಷೆ ಕೊಟ್ಬಿಡ್ತಾರೆ. ಉದಾಹರಣೆಗೆ ಒಬ್ಬ ಮನುಷ್ಯ ಯಾರನ್ನು ಕೊಲೆ ಮಾಡಿದ, ಜಡ್ಜ್ ಹೇಳ್ತಾರೆ, ಈ ಕೊಲೆ ಮಾಡಿದ್ರೆ ಇವನಿಗೆ 10 ವರ್ಷ ಶಿಕ್ಷೆನೋ 20 ವರ್ಷ ಶಿಕ್ಷೆನೋ ಅದು ಪಾಸಿಗೆ ಏನು ಅಂತ ಹೇಳಿ ಕೊಡ್ತಾರೆ. ಆದರೆ ಕರ್ಮ ಏನು ಹೇಳ್ತದೆ, ಅಷ್ಟಲ್ಲ. ನೀನು ಆ ಅಪರಾಧಿಗೆ ಕೊಲೆ ಮಾಡೋ ಅವನ ತಲೆಯಲ್ಲಿ ಏನಾಯಿತು, ಅವನಿಗೆ ಎಷ್ಟು ಹಿಂಸೆ ಆಯಿತು, ಆಯಿತಾ, ಅದನ್ನು ನೀವು ಓದಿಸ್ಕೊಳ್ಳಿಕ್ಕಾಗತ್ತಾ? ಜಡ್ಜ್ಗೆ, ನಮ್ಮ ನ್ಯಾಯಾಧೀಶಕ್ಕೆ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕರ್ಮ ಏನು ಮಾಡ್ತದೆ, ಇವನ ಕೈಯಲ್ಲಿ ಸತ್ತೋದ ಮನುಷ್ಯ ಇರುತ್ತಲ್ಲ, ಅವನಿಗೂ ಆಪರ್ಚುನಿಟಿ ಕೊಡ್ತದೆ, ಅವಕಾಶ ಕೊಡ್ತದೆ ಯಾವುದೋ ಒಂದು ಜನ್ಮದಲ್ಲಿ ಇವನು ಸಾಯಿಸಲಿಕ್ಕೆ. ಕರ್ಮದ ನಿಯಮ ಹೀಗಿದೆ. ಕರ್ಮ ಕಾಯ್ತಾ ಇರ್ತದೆ. ಕರ್ಮದ ನಿಯಮ ಕಾಯ್ತಾ ಇರ್ತದೆ. ನಿಮಗೆ ಸರಿಯಾದ ಸಂದರ್ಭ ಬರಬೇಕು, ನಿಮ್ಮ ಕರ್ಮಫಲ ಬರ್ಲಿಕ್ಕೆ ಅರ್ಥ. ಇದು ಕರ್ಮದ ನಿಯಮ. ನಾವು ಏನೇ ಒಳ್ಳೆಯದು ಕೆಟ್ಟದಾದರೆ ಈಗಲೇ ಫಲ ಯಾಕೆ ಕೊಡೋದಿಲ್ಲ ಅಂದರೆ ಅದಕ್ಕೊಂದು ಸಂದರ್ಭ ಬರಬೇಕು, ಕೂಡಿ ಬರಬೇಕು ಆ ನಿಮ್ಮ ಫಲ ಬರಲಿಕ್ಕಾದ್ರೆ. ಹಾಗಾಗಿಬಿಟ್ಟು ಕರ್ಮದ ನಿಯಮ ಗಹನ ಕರ್ಮಣೋಗತಿ. ನೀವು ಯಾವಾಗಲೂ ಮಾಡಿದ ಕರ್ಮ ಈಗ ಫಲ ಕೊಡ್ಬೋದು. ನನಗೆ ಯಾಕೆ ತೊಂದರೆ ಆಗ್ತಾಯಿದೆ, ನನಗೆ ಯಾಕೆ ಆಗ್ತಾಯಿದೆ, ನಾನೇ ಮಾಡಿದ್ದು ನಾನೇ ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿದ ಕರ್ಮದ ಫಲ ಈಗ ಬರ್ತಾ ಇದೆ ಅಂತ ತಿಳ್ಕೋಬೇಕು. ಸೊ ಕರ್ಮ ನಮಗೊಂದು ಶಿಕ್ಷೆ ಅಲ್ಲ, ಅದು ಕರ್ಮ ಕೊಡೋ ಶಿಕ್ಷೆ ಅಲ್ಲ. ಕರ್ಮ ಒಂದು ಪಾಠ ಕಲಿಸೋ ವಿಧಾನ. ನಾನು ಏನು ಮಾಡಿದ್ದೇನೆ, ನನಗೆ ಬರ್ತದೆ ಅಂತ ಗೊತ್ತಾದಾಗ ನಮ್ಮ ಜೀವನವನ್ನು ನಾವು ಜವಾಬ್ದಾರಿಯಿಂದ ನಡೀಲಿಕ್ಕೆ ಕಲಿಸ್ತೇವೆ. ಅದೇ ಕರ್ಮದ ಪಾಠ. ಈ ಪಾಠ ಕಲಿಸಲಿಕ್ಕೆ ಕರ್ಮದ ಪಾಠ ಕರ್ಮ ಇದೆ.